ನಿಮ್ಮ ಒಂದು ಜಿಮೇಲ್ ಐಡಿನ ಯಾರು ಕಳ್ತನ ಮಾಡಬಾರ್ದಪ್ಪ ಅಂತಂದ್ರೆ ನಾನು ಹೇಳೋ ಒಂದು 3 ಸೆಟ್ಟಿಂಗ್ನ ನೀವೇನಾದ್ರೂ ಮಾಡೋದನ್ನ ಕಲ್ತ್ಕೊಂಡ್ರಪ್ಪ ಅಂತಂದ್ರೆ ಐತಲ್ಲ ನಿಮ್ಮ ಒಂದು ಜಿಮೇಲ್ ಐಡಿನ ಯಾರು ಮುಟ್ಟಕ್ ಆಗಲ್ಲ. ಸೊ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಕೊನೆವರೆಗೂ ನೋಡ್ಕೊಡ್ರಿ. ಕೊನೆವರೆಗೂ ನೋಡಿದ್ರಪ್ಪ ಅಂದ್ರೆ ಖಂಡಿತ ಈ ವಿಡಿಯೋ ಐತಲ್ಲ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಂತ್ರಪ್ಪ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ ಅಂತೀನಿ. ಈಗ ಮೊದಲನೇ ಸೆಟ್ಟಿಂಗ್ ಯಾವ್ದಂತ ನಾನು ಹೇಳ್ಕೊಡ್ತೀನಿ. ಸೊ ಮೊದಲನೇ ಸೆಟ್ಟಿಂಗ್ ಯಾವ್ದಪ್ಪ ಅಂತಂದ್ರೆ ನಿಮ್ಮ ಜಿಮೇಲ್ಗೆ ಐತಲ್ಲ ಸ್ಟ್ರಾಂಗ್ ಆಗಿ ನೀವು ಪಾಸ್ವರ್ಡ್ನ ನೀವು ಇಡಬೇಕಾಗತ್ತ. ಆದ್ರ ನೀವು ಬೇರೆ ಅಕೌಂಟ್ಗೆ ಬಳಸಿದ ಪಾಸ್ವರ್ಡ್ ಅನ್ನ ಐತಲ್ಲ ನೀವು ಇದ್ರೊಳಗೆ ಬಳಸಕ್ ಹೋಗ್ಬೇಡ್ರಿ. ಇದು ಮೊದಲನೇ ಸೆಟ್ಟಿಂಗ್ ಆಗಿರ್ತೈತಿ, ಇದನ್ನ ನೆನ್ಪಿಟ್ಕೊಡ್ರಿ. ಇನ್ನ ಎರಡನೇ ಸೆಟ್ಟಿಂಗ್ ಯಾವ್ದಪ್ಪ ಅಂತಂದ್ರ 2 ಸ್ಟೆಪ್ ವೆರಿಫಿಕೇಶನ್ ನೀವು ಆನ್ ಮಾಡ್ಕೋಬೇಕಾಗತ್ತ. ಇದನ್ನ ಆನ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಏನಾಗತ್ತಪ್ಪ ಅಂತಂದ್ರ ಯಾರಾದ್ರೂ ಬೇರೆದವ್ರಿಗೆ ಐತಲ್ಲ ನಿಮ್ಮ ಒಂದು ಪಾಸ್ವರ್ಡ್ ಗೊತ್ತಿದ್ರು ಕೂಡ ಐತಲ್ಲ ನಿಮ್ಮ ಜಿಮೇಲ್ ಐಡಿಗೆ ಐತಲ್ಲ ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ. ಇದರಿಂದ ನೀವು ಐತಲ್ಲ ನಿಮ್ಮ ಜಿಮೇಲ್ ಐಡಿನ ನೀವು ಸೇಫ್ ಆಗಿ ಇಟ್ಕೋಬಹುದು. ಇದು ಎರಡನೇ ಸೆಟ್ಟಿಂಗ್. ಸೊ ನೆನ್ಪಿಟ್ಕೊಡ್ರಿ. ಇನ್ನು ಮೂರನೇದು ಲಾಸ್ಟ್ OTP ಪಾಸ್ವರ್ಡ್ ಅಥವಾ ವೆರಿಫಿಕೇಶನ್ ಕೋಡ್ ಯಾರಾದ್ರೂ ಕೇಳಿದ್ರಪ್ಪ ಅಂತಂದ್ರೆ ಯಾವ್ದೋ ಕಾರಣಕ್ಕೂ ಕೊಡಕ್ ಹೋಗ್ಬೇಡ್ರಿ. ಇದು ಮೂರನೇ ಸೆಟ್ಟಿಂಗ್ ಆಗಿರ್ತೈತಿ. ಇದನ್ನ ನೆನ್ಪಿಟ್ಕೊಡ್ರಿ. ಇದ್ರಾಗ ನಿಮ್ಗೆ ಏನಾರ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಸೊ ನೀವು ಈ 3 ವಿಷಯಗಳನ್ನ ನೀವು ಏನಾದ್ರು ಫಾಲೋ ಅಪ್ ಮಾಡಿದ್ರಪ್ಪ ಅಂದ್ರೆ ಸಾಕು, ನಿಮ್ಮ ಒಂದು ಜಿಮೇಲ್ ಐಡಿ ಐತಲ್ಲ ಯಾರು ಐತಲ್ಲ ಮುಟ್ಟಕ್ಕಾಗಲ್ಲ, ಆರಾಮಾಗಿ ಐತಲ್ಲ ನೀವು ಸೇಫ್ ಆಗಿ ಇಟ್ಕೋಬಹುದು. ಸೊ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ಲವ್ ಯು, ಬಾಯ್.